ಹಾಗಾಗಿ ಪಂಚಾಕ್ಷರಿ ಅಜ್ಜವರು ಏನ್ ಮಾಡಿದ್ರು ಅಂತಂದ್ರ ಮುಂದ ಅನೇಕ ಜನಗಳಲ್ಲಿ ಕೆಲವು ಜನ ವಿದ್ವತ್ತಿದ್ದವರನ್ನ ವಿದ್ವಾಂಸರನ್ನ ಕರೆಸಿ ಪುಟ್ಟಯ್ಯನವರಿಗೆ ಒಳ್ಳೆ ವಿಚಾರಗಳನ್ನ ಕಲಿಸ್ತಾರ. ಹಾಗಾದ್ರೆ ಗದಗಪ್ಪನವ್ರ ಹತ್ರ ತಬಲಾಭ್ಯಾಸ ಮಾಡ್ತಿದ್ರು ಪುಟ್ಟಯ್ಯ ಅಜ್ಜವ್ರು. ಬಹಳ ಚಲೋ ವಿಚಾರಗಳ ಕೇಳಿರ್ತಾವೆಲ್ಲ. ಆಮೇಲೆ ಸದಾಶಿವ ಶಾಸ್ತ್ರಿಗಳಂತೇಳಿ ದಿವ್ಯ ಪಂಡಿತರು, ಅವ್ರ ಜೊತೆಗೆ ಸಂಸ್ಕೃತವನ್ನು ಅಭ್ಯಾಸ ಮಾಡ್ತಿದ್ರು ಪುಟ್ಟಯ್ಯನವರು. ಆಮೇಲೆ ಪಗಡದಲ್ಲಿ ಶಾಸ್ತ್ರಿಗಳ ಹತ್ರ ವ್ಯಾಕರಣವನ್ನು ಅಭ್ಯಾಸ ಮಾಡ್ತಿದ್ರು ಪುಟ್ಟಯ್ಯನವರು. ಆಮೇಲೆ ನಾಗಭೂಷಣ ಶಾಸ್ತ್ರಿಗಳ ಹತ್ರ ವೇದಾಂತವನ್ನು ಅಭ್ಯಾಸ ಮಾಡ್ತಿದ್ರು ಪುಟ್ಟಯ್ಯನವರು. ಆಮೇಲೆ ಕಲಿಗಣ ಶಾಸ್ತ್ರಿಗಳ ಹತ್ರ ಅವರು ತರ್ಕಶಾಸ್ತ್ರವನ್ನು ಅಭ್ಯಾಸ ಮಾಡ್ತಿದ್ರು. ನೋಡ್ರಿ, ಒಂದು ಎರಡ ಬಹಳ ಮಂದಿ ಪಾಠ ಹೇಳೋರು, ಆದ್ರೆ ವಿದ್ಯಾರ್ಥಿ ಒಬ್ಬನ. ಇತ್ತಾಗ ತರ್ಕಶಾಸ್ತ್ರನೂ ಅಧ್ಯಯನ ಮಾಡ್ತಾರ, ಅತ್ತಾಗ ವೇದಾಂತ ಅಧ್ಯಯನ ಮಾಡ್ತಾರ, ಇತ್ತಾಗ ವ್ಯಾಕರಣ ಅಧ್ಯಯನ ಮಾಡ್ತಾರ, ಅತ್ತಾಗ ಸಂಸ್ಕೃತ ಅಧ್ಯಯನ ಮಾಡ್ತಾರ. ಇದನ್ನ ಕಂಡು ಪಂಚಾಕ್ಷರಿ ಅಜ್ಜವ್ರಿಗೆ ಮತ್ತು ಬಂದು ಮಾಸ್ತರ್ ಬಂದು ಏನು ಪಾಠ ಹೇಳಿರ್ತಾರ ಅದನ್ನ ಅವ್ರಿಗೆ ಒಪ್ಪಿಸ್ತಿದ್ರು. ಮರುದಿವ್ಸ ಸಂಸ್ಕೃತ ಹೇಳಿದವ್ರು ಬಂದು ಕೇಳಿದ್ರು, ಸಂಸ್ಕೃತ ಒಪ್ಪಿಸ್ತಿದ್ರು. ಆಮೇಲೆ ವ್ಯಾಕರಣ ಹೇಳಿದವ್ರು ಬಂದು ಕೇಳಿದ್ರ ವ್ಯಾಕರಣ ಒಪ್ಪಿಸ್ತಿದ್ರು. ವೇದಾಂತ ಹೇಳಿದವ್ರು ಬಂದು ಕೇಳಿದ್ರ ವೇದಾಂತ ಒಪ್ಪಿಸ್ತಿದ್ರು. ತರ್ಕಶಾಸ್ತ್ರ ಹೇಳಿದವ್ರು ಬಂದು ಕೇಳಿದ್ರ ಅದನ್ನು ಒಪ್ಪಿಸ್ತಿದ್ರು. ಎಂಥ ವಿದ್ಯಾ, ಎಂಥ ಬುದ್ಧಿ, ಎಂಥ ಜ್ಞಾನ ಭಾಂಡಾರ ಗುರುಗಳು ಅಂತ ಯೋಚನೆ ಮಾಡಿ. ನಮಗ ಎಲ್ಲರೆಲ್ಲ ಒಬ್ಬರು ಹೇಳಿದ್ದ ನಮ್ಮ ತಲೆಯಾಗುಳಿದ್ರು ಸರಿಗೆ, ಎಲ್ಲರಿಗೂ ಸರಿಯಾಗಿ ಒಪ್ಪಿಸ್ತಿದ್ರು. ಅದರ ಜೊತೆಗೆ ಅನೇಕ ಭಾಷೆಗಳನ್ನು ಕೂಡ ಬಲ್ಲವರನ್ನ ಪುಟ್ಟಯ್ಯನವರಿಗೆ ಕಲಿಸ್ತಕ್ಕಂಥ ಪಂಚಾಕ್ಷರಕ್ಕೂ ವ್ಯವಸ್ಥೆ ಮಾಡ್ತಾರೆ. ಸಂಸ್ಕೃತವನ್ನು ಕಲಿಸ್ತಾರೆ, ಕನ್ನಡದ ಎಲ್ಲ ವಿಚಾರಗಳನ್ನು ತಿಳಿಸ್ತಾರೆ, ಜೊತೆಗೆ ಹಿಂದಿಯನ್ನು ಕಲಿಸ್ತಾರೆ, ಆಮೇಲೆ ಸಂಸ್ಕೃತವನ್ನು ಅಭ್ಯಾಸ ಮಾಡ್ತಾರೆ. ಹೀಗೆಲ್ಲ ಇದ್ದಂತಾದ ಕಲಿತಾ 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 ಇರುವಂತಹದ್ದನ್ನು ನೋಡಿ ಗುರುಗಳು ಆನಂದಪಟ್ಟು ಕಂಚಗಲ್ಲ ಬಿದರಿಯ ಪ್ರಭುಕುಮಾರ ಸ್ವಾಮಿಗಳಿಂದ ಪುಟ್ಟಯ್ಯನವರಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಡಿಸ್ತಾರೆ, ಆಚಾರವನ್ನು ಬೋಧಿಸ್ತಾರೆ. ಲಿಂಗಾರ್ಚನೆ ಮಾಡುವಂತಹದ್ದು ಹಾಗೆ ಲಿಂಗಯ್ಯನನ್ನ ಎಲ್ಲಿ ಧಾರಣ ಮಾಡ್ಕೋಬೇಕು, ಲಿಂಗಯ್ಯನನ್ನ ಪೂಜಾ ಮಾಡುವಾಗ ಮೊದಲು ಯಾವ ಮಂತ್ರ ಹೇಳ್ತಾ ಸ್ನಾನ ಮಾಡ್ಬೇಕ, ಯಾವ ಮಂತ್ರ ಹೇಳ್ತಾ ವಿಭೂತಿ ಪೂಜೆ ಮಾಡ್ಬೇಕ, ಯಾವ ಮಂತ್ರ ಹೇಳ್ತಾ ಭಸ್ಮ ಧಾರಣ ಮಾಡ್ಬೇಕ, ಯಾವ ಮಂತ್ರ ಹೇಳ್ತಾ ಮಡಿ ಉಟ್ಕೋಬೇಕ, ಯಾವ ಮಂತ್ರ ಹೇಳ್ತಾ ರುದ್ರಾಕ್ಷಿ ಮಾಲೆಗಳನ್ನು ಧರಿಸ್ಕೋಬೇಕ, ಯಾವ ಮಂತ್ರ ಹೇಳ್ತಾ ಯಾವ ಕಿರೀಟವನ್ನು ಧಾರಣ ಮಾಡ್ಕೋಬೇಕ, ಯಾವ ಮಂತ್ರ ಹೇಳ್ತಾ ಲಿಂಗಯ್ಯನನ್ನ ಅಂಗೈಯಾಗಿ ಇಟ್ಕೋಬೇಕ, ಯಾವ ಮಂತ್ರ ಹೇಳ್ತಾ ಅಭಿಷೇಕ ಮಾಡಬೇಕಾ, ಯಾವ ಮಂತ್ರ ಹೇಳ್ತಾ ಹಾಲು ಎರಿಬೇಕಾ, ಮೊಸರು ಎರಿಬೇಕಾ, ತುಪ್ಪ ಎರಿಬೇಕಾ, ಸಕ್ರೆ ಎರಿಬೇಕಾ, ಸುವರ್ಣೋದಕ ಎರಿಬೇಕಾ, ಬಿಲ್ಲೋದಕ ಎರಿಬೇಕಾ, ತಿಲೋದಕ ಎರಿಬೇಕಾ, ಹಲೋದಕ ಎರಿಬೇಕಾ, ಇವೆಲ್ಲ ಪೂಜಾ ವಿಚಾರಗಳು. ನೋಡಿರಲ್ಲ ಅಜ್ಜರ ಪೂಜೆ ಹೆಂಗ್ ಮಾಡ್ಕೊಡ್ತೀವಿ? ಹಲೋದಕ, ತಿಲೋದಕ, ಬಿಲ್ಲೋದಕ, ಸುವರ್ಣೋದಕ ಅಂದ್ರೆ ಆಮೇಲೆ ಹಾಲ, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ರೆ, ಆಮೇಲೆ ಆ ಎಲ್ಲ ಪೂಜಾ ಸಾಮಗ್ರಿಗಳ ಬಗ್ಗೆ ಯಾವ ಮಂತ್ರ ಹೇಳ್ಕೊತ ಯಾವುದನ್ನು ಅಭಿಷೇಕ ಮಾಡಬೇಕು ಲಿಂಗಯ್ಯನಿಗೆ ಎನ್ನುವಂತಹದ್ದು ಕಂಚಗಲ್ಲ ಬಿದಿರಿ ಪ್ರಭುಕುಮಾರ ಸ್ವಾಮಿಗಳು ಬೋಧನೆ ಮಾಡ್ತಾರೆ ಪುಟ್ಟಯ್ಯನವರಿಗೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಪೂಜೆ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ, ಅವರೊಂದು ಶಕ್ತಿಯಾಗಿ ಬದಲಾಗ್ತಾರೆ. ಹೀಗಿರುವಾಗ ಮತ್ತ ಪಂಚಾಕ್ಷರಿ ಅಜ್ಜವರು ಹೇರೂರಿನ ಗುರುಗಳಂತಿರ್ತಾರ, ಅವ್ರ ಹತ್ರ ಅಲಂಕಾರವನ್ನು ಕಲಿಸ್ತಾರೆ. ಹೇರೂರಿನ ಗುರುಗಳ ಹತ್ರ ಅಲಂಕಾರವನ್ನು ಅಭ್ಯಾಸ ಮಾಡ್ತಾರೆ ಗುರುಗಳು. ಆಮೇಲೆ ಬೆಳಗಲಿ ಮಠದ ಬಸಯ್ಯನವ್ರ ಹತ್ರ ನಿಜಗುಣ ಶಾಸ್ತ್ರವನ್ನು ಕಲಿತಾರೆ ಪುಟ್ಟಯ್ಯ ಅಜ್ಜವರು. ಯಾವ ವಿದ್ಯೆ ಇಲ್ಲ ಅಂತೀರಿ, ನಿಜಗುಣ ಶಾಸ್ತ್ರ ತಗೋರಿ ಎಲ್ಲ ಬಲ್ಲವರಾಗಿದ್ರು, ವೇದಾಂತ ತಗೋರಿ ಎಲ್ಲ ಬಲ್ಲವರಾಗಿದ್ರು, ತರ್ಕಶಾಸ್ತ್ರ ತಗೋರಿ ಎಲ್ಲ ಬಲ್ಲವರಾಗಿದ್ರು. ಆಮೇಲೆ ಅಲಂಕಾರ, ಛಂದಸ್ಸು, ಲಘು, ಗುರು, ಗಣ, ಆಮೇಲೆ ತಗಣ, ಯಗಣ, ಭಗಣ, ನಗಣ, ಜಗಣ, ರಗಣ, ಮಗಣ, ಈ ಗುಣಗಣಗಳ ಬಗ್ಗೆ ಪೂಜ್ಯ ಪುಟ್ಟಯ್ಯನವರು ಬಲ್ಲವರಾಗಿದ್ರು. ಯಾರಿಗೆ ಗೊತ್ತಿದೆ ಹೇಳಿ? ಒಬ್ಬ ಮನುಷ್ಯ ಒಂದು ಸಾಧನೆ ಮಾಡಬೇಕಾದ್ರೆ ಇಡೀ ಜೀವನ ಕಳೆದು ಹೋಗ್ತಾನೆ. ಆಗ ಸಣ್ಣ ವಯಸ್ಸಿನಲ್ಲೇ ಎಲ್ಲವನ್ನೂ ಸಾಧನೆ ಮಾಡಿದ ಮಹಾ ಮೇರು ಪರ್ವತವಾದವರು ಪುಟ್ಟಯ್ಯನವರು. ಸುಮ್ಮನೆ ಅಲ್ಲರಿ, ಸುಮ್ಮನೆ ಏನೋ ಆದ್ರ ನಿಮಿತ್ತವಾಗಿ ಮನುಷ್ಯ ರೂಪದಲ್ಲಿ ಬಂದವರು. ಆದರೆ ಸಾಕ್ಷಾತ್ ಶಾರದೆಯೇ, ಸಾಕ್ಷಾತ್ ವಿದ್ಯಾ
ದೇವತೆಯೇ ಪುಟ್ಟಯಜ್ಜನಾಗಿ ಧರೆಗೆ ಅವತಾರ ಎತ್ತಿ ಬಂದಾನ ಅನ್ನುವಂಥದ್ದನ್ನ ಇಡೀ ಜಗತ್ತು ಒಪ್ಪಿಕೊಳ್ಳುತ್ತದೆ. ಶಾರದಾ ಮಾತೆಯೇ ಪುಟ್ಟಯ್ಯನವರಾಗಿ ಹುಟ್ಟಿ ಬಂದಾರಂತ ಜಗತ್ತು ಒಪ್ಪಿಕೊಳ್ಳುತ್ತದೆ. ಪುಟ್ಟರಾಜ ಗುರುವರ ಶಿವನವತಾರಿಣಿ ಬೆಳಕಾದೆ ಬಾಳಿಗೆ ಬರುವೆಮ್ಮ ಸೇವೆಗೆ. ಪುಟ್ಟರಾಜ ಗುರುವರ ಪುಟ್ಟರಾಜ ಗುರುವರ ಶಿವನವತಾರಿಣಿ ಶಿವನವತಾರಿಣಿ ಬೆಳಕ